ಬೆಳಗಿನ ಜಾವದ ತಿಳಿ ಬೆಳಕು. ಪ್ರಕೃತಿಯಲ್ಲೆಲ್ಲ ಇನ್ನೂ ಪ್ರೀತಿಯ ಮಂಜು ಮುಸುಕಿದ್ದ ವಾತಾವರಣ. ಊರಿನ ಮಧ್ಯಭಾಗದಲ್ಲಿದ್ದ ಆ ವೈಭವೋಪೇತ ಮಹಲಿನಂತಹ ಮನೆಯ ಮುಂದೆ ಕಪ್ಪು ಬಣ್ಣದ ಕಾರೊಂದು ಬಂದು ನಿಲ್ಲುತ್ತೆ. ಕಾರಿನಿಂದ ಇಳಿದದ್ದು ಯುವಕ ತನ್ನ ಪ್ರಶಾಂತವಾದ ಕಣ್ಣುಗಳಿಂದ ಆ ಮನೆಯ ಅಂದವನ್ನು ಸವಿಯೋಕೆ ಶುರು ಮಾಡ್ದ. ದಾರಿಯ ಎರಡೂ ಬದಿಗಳಲ್ಲಿ ನಾನಾ ಬಣ್ಣದ ವರ್ಣರಂಜಿತ ಹೂಗಳು ನಸುನಗ್ತಿದ್ವು. ವಿಶಾಲವಾದ ಹಸಿರು ಹುಲ್ಲುಹಾಸು, ಬಲಭಾಗದಲ್ಲಿ ಪ್ರಶಾಂತವಾದ ಕುಳಿತು ಚಹಾ ಸವಿಯಲು ಅನುಕೂಲಕರವಾದ ಸುಂದರ ಟೇಬಲ್ ಕುರ್ಚಿಗಳು, ಎಡಭಾಗದಲ್ಲೊಂದು ಕಲಾತ್ಮಕವಾಗಿ ಕೆತ್ತಲ್ಪಟ್ಟಂತಹ ಮರದ ಉಯ್ಯಾಲೆ. ಆ ಮನೆ ನಿಜಕ್ಕೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇತ್ತು. ಆ ಸೌಂದರ್ಯದಲ್ಲಿ ಮಗ್ನನಾಗಿದ್ದ ನಮ್ಮ ಕಥೆಯ ನಾಯಕ ಶ್ರೀನಿವಾಸ್ ತನ್ನ ತಾಯಿ ಶಾರದಾಳ ಧ್ವನಿಯಿಂದ ತಕ್ಕನೆ ಎಚ್ಚರಗೊಂಡ. ಏನೋ ಶ್ರೀನಿ, ಅಲ್ಲೇ ನಿಂತುಬಿಟ್ಟಿಯಲ್ಲ, ಬಾ ಒಳಗೋಗೋಣ ಅಂತ ತಾಯಿ ಕರೆದಾಗ ಶ್ರೀನಿವಾಸ್ ಮುಗುಳ್ನಗುತ್ತಾ ಮನೆಯ ಕಡೆಗೆ ಹೆಜ್ಜೆ ಹಾಕ್ತ. ಆಗಲೇ ಅವನ ಕಣ್ಣಿಗೆ ಬಿದ್ಲು ಆ ಮನೆಯ ಮಗಳು ಸಿಂಚನ. ನೀಲಿ ಮತ್ತು ಗುಲಾಬಿ ಬಣ್ಣದ ರೇಷ್ಮೆ ಲಂಗ ದಾವಣಿಯಲ್ಲಿ ದೇವತೆಯಂತೆ ಕಂಗೊಳಿಸ್ತಿದ್ಲು. ಆಗ ತಾನೇ ಸ್ನಾನ ಮುಗಿಸಿ ಬಂದಿದ್ದರಿಂದ ಅವಳ ಹಸಿಗೂದಲನ್ನು ಟವಲ್ನಿಂದ ಚಂದವಾಗಿ ಸುತ್ತಿ ಕಟ್ಟಲಾಗಿತ್ತು. ಹಣೆಯ ಮೇಲಿಂದ ಹಿಡಿದು ಒಂದೆರಡು ನೀರ ಹನಿಗಳು ಅವಳ ಮೂಗಿನ ತುದಿಯನ್ನು ಮುಟ್ಟಿ ರೆಪ್ಪೆಗಳ ಹಂಚಿನಲ್ಲಿ ಮುತ್ತಿನಂತೆ ಹೊಳಿತಿದ್ವು. ಆ ಕ್ಷಣದಲ್ಲಿ ಅವಳು ತನ್ನಷ್ಟಕ್ಕೆ ತಾನೇ ಏನೋ ಗುನುಗುತ್ತಾ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನರ್ತಿಸುವಂತೆ ಸಾಕ್ತಾ ಇದ್ಲು. ಅವಳನ್ನು ನೋಡ್ತಾ ಇದ್ದ ಹಾಗೆ ಶ್ರೀನಿವಾಸನ ಎದೆಯಲ್ಲಿ ಹೊಸ್ತೊಂದು ಸಂಚಲನ. ಮೊದಲ ಬಾರಿ ನೋಡುತ್ತಿರುವ ಹುಡುಗಿಯನ್ನು ಹೀಗೆ ದಿಟ್ಟಿಸಿ ನೋಡುವುದು ಸರಿಯೇ ಅಂತ ಅವನ ವಿವೇಚನೆ ಪ್ರಶ್ನಿಸಿದರೂ ಕೂಡ, ಅಪ್ಪ ಎಷ್ಟು ಮುದ್ದಾಗಿದ್ದಾಳೆ ಅಂತ ಅವನ ಮನಸ್ಸು ಮೆಲ್ಲನೆ ಉಸಿರಿಸ್ತು. ತಕ್ಷಣವೇ ತನ್ನ ಆಲೋಚನೆಗಳನ್ನು ನಿಗ್ರಹಿಸಿಕೊಂಡು ಶ್ರೀನಿ ತನ್ನ ಕುಟುಂಬದವರೊಂದಿಗೆ ಒಳಗೆ ಹೆಜ್ಜೆ ಇಟ್ಟ. ತನಗೆ ಯಾರೋ ಕಣ್ಣಿಟ್ಟು ನೋಡುತ್ತಿದ್ದಾರೆಂಬ ಅರಿವಿಲ್ಲದೆ ಸಿಂಚನ ತಿರುಗಿದಾಗ ಸದ್ದಿಲ್ಲದೆ ಬಂದು ನಿಂತಿದ್ದ ಶ್ರೀನಿವಾಸನ ಕಣ್ಣುಗಳು ಅವಳ ಕಣ್ಣುಗಳನ್ನೇ ಸಂಧಿಸಿದ್ವು. ಶ್ರೀನಿವಾಸ ನಸುನಗುತ್ತಾ, ಹಾಯ್, ಮನೆಯ ವಾತಾವರಣ ತುಂಬಾ ಚೆನ್ನಾಗಿದೆ. ಸಾಲದಕ್ಕೆ ಈ ಮುಂಜಾನೆಯ ಶುಭ ವೇಳೆಯಲ್ಲಿ ನಿಮ್ಮ ಹಸನ್ಮುಖಿ ಸ್ವಾಗತ ಇನ್ನೂ ಚೆನ್ನಾಗಿದೆ ಅಂದಾಗ ಸಿಂಚನ ಸಣ್ಣಗೆ ನಾಚಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಪ್ರಯಾಣ ತುಂಬ ದಣಿವು ತಂದಿರಬೇಕಲ್ವಾ, ಬನ್ನಿ ಅಂತ ಕರೆದೊಯ್ತಾಳೆ. ಮನೆಯೊಳಗೆ ಎಲ್ಲರೂ ಆಸೀನರಾಗುತ್ತಿದ್ದಂತೆ ಕ್ಷೇಮ ಸಮಾಚಾರಗಳ ವಿಚಾರಣೆ ಅನ್ನೋದು ಆರಂಭ ಆಗುತ್ತೆ. ಎರಡೂ ಕುಟುಂಬಗಳ ಪರಿಚಯದ ಪರ್ವವು ನಡೆಯಿತು. ಶ್ರೀನಿವಾಸನ ಅಜ್ಜ ವಿಶ್ವನಾಥ್ ಮತ್ತು ಸಿಂಚನಾಳ ಅಜ್ಜ ಅರುಣಾಚಲಂ ಬಾಲ್ಯದ ಆಪ್ತ ಸ್ನೇಹಿತರು. ಅರುಣಾಚಲಂ ಅವರದು ಆ ಊರಿನಲ್ಲಿ ಅತಿ ದೊಡ್ಡ ಶ್ರೀಮಂತ ಕುಟುಂಬ. ಆದರೆ ಅವರಿಗೆ ಎಂದಿಗೂ ಕೂಡ ಹಣದ ಅಹಂಕಾರ ಅಂತೂ ಸ್ವಲ್ಪನೂ ಇರಲಿಲ್ಲ ಬಿಡಿ. ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಸರಳ ಜೀವಿ. ವಿಶ್ವನಾಥ್ ಅವರದು ಮಧ್ಯಮ ವರ್ಗದಿಂದ ಕಷ್ಟಪಟ್ಟು ಮೇಲ್ ಬಂದಿರತಕ್ಕಂತಹ ಕುಟುಂಬ. ಅವರ ಸ್ವಭಾವಗಳು ಒಂದಕ್ಕೊಂದು ಪೂರಕವಾಗಿದ್ದರಿಂದ ಅವರ ಸ್ನೇಹ ಮದುವೆಯ ನಂತರವೂ ಮುಂದುವರೆದಿತ್ತು. ವಿಶ್ವನಾಥ್ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಸೌಮ್ಯ ಸ್ವಭಾವದ ಗೃಹಿಣಿ. ಅವರಿಗೆ ಒಬ್ಬ ಒಳ್ಳೆಯ ಮಗ ರಾಘವನ್ ಮತ್ತು ಮಗಳ ಮದುವೆ ಆಗಬೇಕಾಗಿತ್ತು. ರಾಘವನ್ ಮತ್ತು ಶಾರದಾ ದಂಪತಿಯ ಹಿರಿಯ ಮಗನೇ ಈ ಶ್ರೀನಿವಾಸ್. ಇತ್ತ ಅರುಣಾಚಲ ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳು. ಹಿರಿಯ ಮಗ ಈಶ್ವರನ್, ಅವರ ಮಗಳೇ ಸಿಂಚನ. ಕಿರಿಯ ಮಗ ಮೂರ್ತಿ ಹಾಗೂ ಮಗಳು ದೇವಿಯ ಮಕ್ಕಳಿಂದ ಆ ವಿಶಾಲ ಮನೆ ಸದಾ ಜೀವಂತವಾಗಿತ್ತು. ಶ್ರೀನಿವಾಸನ ತಂದೆ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ತೆರಳಿದ್ರಿಂದ ಈ ಇಬ್ಬರು ಅಜ್ಜಂದಿರ ಭೇಟಿ ಹಲವು ವರ್ಷಗಳಿಂದ ಸಾಧ್ಯವೇ ಆಗಿರಲಿಲ್ಲ. ಇತ್ತೀಚೆಗೆ ಮದುವೆಯೊಂದರಲ್ಲಿ ಸಿಕ್ಕಾಗ ಹಳೆಯ ಸ್ನೇಹ ಚಿಗುರೊಡೆದು ಈಗ ಅರುಣಾಚಲಂ ಅವರ ಮೊಮ್ಮಗನ ಅಂದರೆ ಸಿಂಚನಳ ಅಣ್ಣನ ಮದುವೆಗೆ ವಿಶ್ವನಾಥ್ ಕುಟುಂಬವನ್ನು ಪ್ರೀತಿಯಿಂದ ಆಹ್ವಾನಿಸಿದರು. ಪ್ರಯಾಣದ ದಣಿವು ತೀರಿಸಿಕೊಳ್ಳೋಕೆ ಸಿಂಚನ ಪ್ರತಿಯೊಬ್ಬರಿಗೂ ಕೊಠಡಿಗಳನ್ನು ತೋರಿಸಿ ವಿಶ್ರಮಿಸೋಕೆ ವಿನಂತಿಸಿದ್ಲು. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ಶ್ರೀನಿವಾಸ್ ಸ್ನಾನ ಮುಗಿಸಿ ಸಿದ್ಧನಾಗಿ ಹೊರಬಂದ. ಮದುವೆಯ ಸಂಭ್ರಮದಲ್ಲಿದ್ದ ಆ ಮನೆಯನ್ನು ನೋಡ್ತಿದ್ದ ಹಾಗೆ ಅವನಲ್ಲಿ ವಿವರಿಸಲಾಗದಂತಹ ಆನಂದ ತುಂಬಿ ಬಂತು. ಒಂದೆಡೆ ರುಚಿಕರವಾದ ತಿಂಡಿ ತಿನಿಸುಗಳು ಸುವಾಸನೆ ಬಿಡ್ತಿದ್ರೆ, ಇನ್ನೊಂದೆಡೆ ಮುತ್ತೈದೆಯರು ಹರಟೆ ಹೊಡೆಯುತ್ತಾ ಹೂವು ಮುಡಿಯುತ್ತಿದ್ದರು. ಕಿರಿಯರು ಮಂಟಪದ ಅಲಂಕಾರ, ಬಾಳೆ ಮರಗಳನ್ನು ಕಟ್ಟುವುದು, ತೋರಣ ಮತ್ತು ವಿದ್ಯುತ್ ದೀಪಗಳನ್ನು ಜೋಡಿಸುವುದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಶ್ರೀನಿವಾಸ್ ಮನೆಯ ಮುಂದಿನ ಹುಲ್ಲುಹಾಸಿನ ಬಳಿ ಬಂದು ನಿಂತಾಗ ಅಲ್ಲಿ ಸಿಂಚನ ಹೂವಿನ ಹಾರಗಳನ್ನು ಸರಿಪಡಿಸ್ತಾ ಇರೋವಂಥದ್ದು ಕಾಣಿಸ್ತಿತ್ತು. ಮೆಲ್ಲನೆ ಅವಳ ಸಮೀಪಕ್ಕೆ ಹೋದ ಶ್ರೀನಿ, ಏನು ಮದುವೆ ಕೆಲಸಗಳೆಲ್ಲ ಪೂರ್ತಿ ಮುಳುಗಿ ಹೋಗಿದ್ದೀರಾಗಾದ್ರೆ ಅಂತ ರೇಗಿಸ್ತಾ. ಸಿಂಚನ ಒಮ್ಮೆ ತಿರುಗಿ ನೋಡಿ ತನ್ನ ಮುಂಗುರುಳನ್ನು ಹಿಂದೆ ಸರಿಸುತ್ತಾ, ಓ ಶ್ರೀನಿವಾಸ್ ಅವರೇ, ಹೌದು, ಮನೆಯಲ್ಲಿ ಮೊದಲ ಮದುವೆ ಅಲ್ವಾ, ಸಂಭ್ರಮ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದ ಹಾಗೆ ನಿಮಗೆ ಈ ಮನೆ ವಾತಾವರಣ ಎಲ್ಲ ಇಷ್ಟ ಆಯ್ತಾ ಅಂತ ಕಣ್ಣು ಮಿಟುಕಿಸುತ್ತಾ ಕೇಳಿದ್ಲು.
ಶ್ರೀನಿವಾಸ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಮನೆ ಮಾತ್ರ ಅಲ್ಲ, ಈ ಮನೆಯಲ್ಲಿರೋ ಪ್ರತಿಯೊಂದು ಸೌಂದರ್ಯವೂ ಮನಸ್ಸಿಗೆ ತುಂಬ ಹತ್ರ ಆಗೋಯ್ತು ಅಂತ ಹೇಳ್ತಾನೆ. ಅವನ ಮಾತಿನ ಅರ್ಥವಾಗಿಯೇ ಸಿಂಚನ ಕೆನ್ನೆಗಳು ಕೆಂಪಾದವು. ನೀವು ಬರೀ ಮಾತಿನ ಮಲ್ಲ ಅನಿಸುತ್ತೆ ಅಂತ ನಕ್ಕಾಗ ಶ್ರೀನಿವಾಸ್, ಇಲ್ಲ, ನಿಜ ಹೇಳಬೇಕಂದ್ರೆ ಈ ವಾತಾವರಣ ನೋಡಿದರೆ ನನಗೂ ಹೀಗೆ ಬಂದು ಬಳಗದ ನಡುವೆ ನನ್ನ ಮನಸ್ಸಿಗೆ ಒಪ್ಪುವಂಥ ಹುಡುಗಿ ಜೊತೆ ಶೀಘ್ರದಲ್ಲೇ ಒಂದು ಮದುವೆ ಆಗಿಬಿಟ್ಟು ಸೆಟ್ಲಾಗ್ಬಿಡ್ಬೇಕು ಅಂತಲೇ ಅನ್ನಿಸ್ತಾ ಇದೆ ಅಂತ ಹೇಳ್ದ. ಹೌದಾ, ಆ ಹುಡುಗಿ ಯಾರು ಅಂತ ಗೊತ್ತಾಗಬಹುದಾ ಅಂತ ಸಿಂಚನ ತುಂಟತನದಿಂದ ಕೇಳಿದ್ಲು. ಅದು ಸಮಯ ಬಂದಾಗ ಅವಳೇ ನನ್ನ ಕಣ್ಮುಂದೆ ಬಂದು ನಿಂತಿರ್ತಾಳೆ ಅನಿಸುತ್ತೆ ಅಂತ ಶ್ರೀನಿವಾಸ್ ನಗುತ್ತಾ ಹೇಳಿದಾಗ ಸಿಂಚನಳ ಹೃದಯದಲ್ಲೂ ಸಣ್ಣದೊಂದು ಮುದ್ದಾದ ಗೊಂದಲ ಅನ್ನೋದು ಶುರುವಾಯಿತು. ತನ್ನ ಆಸೆ ಶೀಘ್ರದಲ್ಲೇ ನನಸಾಗಲಿದೆ ಎಂಬ ಸುಳಿವು ಅವನಿಗೂ ಇರಲಿಲ್ಲ, ಅವಳಿಗೂ ಇರಲಿಲ್ಲ. ಅಷ್ಟರಲ್ಲಿ ಶ್ರೀನಿವಾಸ್ ಹಿಂದೆ ಯಾರೋ ಬಂದು ಭುಜ ತಟ್ಟಿದಂತಾಗಿ ತಿರುಗಿ ನೋಡಿದರೆ ಅವನ ತಮ್ಮ ಅರುಣ ಕುಂಟುತ್ತಾ ತುಂಟ ನಗೆಯೊಂದಿಗೆ ನಿಂತಿದ್ದ. ಏನೋ ಬ್ರದರ್, ಹಾಗೆ ದಿಟ್ಟಿಸಿ ನೋಡ್ತಾ ಇದೆಯಾ, ವಿಷಯ ಏನು ಗುರು ಅಂತ ಅರುಣ ಚೇಷ್ಟೆಯಿಂದ ಕೇಳಿದಾಗ ಶ್ರೀನಿವಾಸ್ ತಕ್ಷಣ ಸಂಭಾಷಣೆಯನ್ನು ಬದಲಾಯಿಸುತ್ತಾ, ಸುಮ್ಮನೆ ಇರೋ, ಮದುವೆ ಮನೆಯಲ್ಲಿ 100 ಕೆಲಸ ಇರುತ್ತೆ, ಈಗಲೇ ತಲೆ ಕೆಟ್ಟೋಗುತ್ತೆ, ಬಾ ಹೋಗೋಣ ಅಂತ ಅವನನ್ನು ಕರೆದೊಯ್ದ. ಮದುವೆ ಮನೆಯ ಗದ್ದಲ, ಜನರ ನಡುವಿನ ನಗು ಇದೆಲ್ಲವನ್ನು ನೋಡ್ತಾ ಇದ್ದರೆ ಮನೆಗೆ ಒಂದು ಹೊಸ ಮೆರುಗು. ಆ ಮದುವೆ ಮನೆಯ ಸಂಭ್ರಮವೇ ಬೇರೆ. ಅಲ್ಲಿ ಜನಗಳ ಗಿಜಿಬಿಜಿಯಾಗಿ ಒಳ್ಳೆ ಬ್ರೇಕ್ಫಾಸ್ಟ್ಗಳು, ಅದರ ಘಮ, ಮನೆ ಮುಂದೆ ಹಾಕ್ತಾ ಇರೋ ಚಪ್ಪರ ಎಲ್ಲವೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಇಬ್ಬರು ಕೂಡ ಸರಿ ಹೋಗೋಣ, ಕೆಲಸ ನೋಡೋಣ ಅಂತ ಹೇಳ್ದ ಅರುಣ್. ಶ್ರೀನಿವಾಸ ನಗುತ್ತಾ, ನನ್ನನ್ನು ಅಣ್ಣ ಅಂತ ಒಮ್ಮೆ ಕರಿತೀಯಾ, ಮತ್ತೆ ಬ್ರದರ್ ಅಂತೀಯಾ, ಯಾವುದಾದ್ರೂ ಒಂದನ್ನು ಸರಿಯಾಗಿ ಕರೆಯೋದು ಕಲಿಯೋ ಮೊದಲು ಅಂತ ತಮಾಷೆಯಾಗಿ ಗದರ್ತಾ ಇದ್ದಾನೆ. ಸರಿ ಬಿಡಿ ದೊಡ್ಡವರೇ, ಅಷ್ಟೊಂದು ಟೆನ್ಷನ್ ತೊಗೋಬೇಡ, ಒಳಗೆ ಎಲ್ಲರೂ ನಮಗೋಸ್ಕರನೇ ವೇಟಿಂಗು, ಬೇಗ ಬಾ, ಉಪಹಾರ ಸೇವಿಸೋಣ, ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳಿ ಅರುಣ್ ಅವನನ್ನು ಡೈನಿಂಗ್ ಹಾಲ್ನತ್ತ ಕರೆದೊಯ್ದ. ಅಲ್ಲಿ ಇಡೀ ಕುಟುಂಬವೇ ಒಟ್ಟಿಗೆ ಕುಳಿತು ತಿಂಡಿ ತಿಂತಿತ್ತು. ವರನಾಗಿರಲಿರುವ ಕಾರ್ತಿಕ್ನನ್ನು ಕಂಡು ಅವನ ತಂಗಿ ಸಿಂಚನ ಜೊತೆಗೆ ಮನೆ ಮಂದಿಯಾದ ಕವಿನ್ ಮತ್ತು ಕಿಶೋರ್ ಸೇರಿಕೊಂಡು ಕಾಲೆಳಿತಾ ಇದ್ರು. ನೀವೆಲ್ಲ ಸೇರಿ ನನ್ನ ಮುದ್ದು ಮಗನ್ನ ಹೀಗೆ ಪೀಡಿಸಿದ್ರೆ ಯಾರಿಗೆ ತಿಂಡಿನೇ ಹಾಕಲ್ಲ ನೋಡಿ ಅಂತ ಹೇಳಿ ಕಾರ್ತಿಕ್ನ ಚಿಕ್ಕಮ್ಮ ಶಾಂತಿ ಸಿಹಿಯಾಗಿ ಎಲ್ಲರನ್ನ ಬೆದರಿಸ್ತಾ ಇದ್ರು. ಅಯ್ಯೋ ಚಿಕ್ಕಮ್ಮ, ಈ ದೋಸೆ ಪೂರಿಗಿಂತ ಇವನನ್ನು ಕಾಲಿಡಿಯೋದ್ರಲ್ಲೇ ನಮಗೆ ಹೊಟ್ಟೆ ತುಂಬುತ್ತೆ ಅಂತ ಕವಿನ್ ಕೂಡ ನಗ್ತಿದ್ದ. ಇಡೀ ಹಾಲ್ನಲ್ಲಿ ನಗುವಿನ ಅಲೆಯೇ ಎದ್ದು ಹೋಗಿತ್ತು. ಕಿಶೋರ್ ಕೂಡ ತಮಾಷೆಗೆ ಸಾಥ್ ನೀಡ್ತಿದ್ದಾನೆ. ಪ್ರತಿಯೊಬ್ಬರ ಮುಖದಲ್ಲೂ ಅಕ್ಕರೆ, ಪ್ರೀತಿ, ಕಳಂಕವಿಲ್ಲದ ನಗು ಎದ್ದು ಕಾಣ್ತಿತ್ತು. ಕುಟುಂಬದ ಈ ಅಪ್ಯಾಯತೆ, ಪ್ರೀತಿಯ ಒಗ್ಗಟ್ಟನ್ನು ಕಂಡ ಶ್ರೀನಿವಾಸ್ಗೆ ಒಳಗೊಳಗೆ ತುಂಬ ಸಂತೋಷ ಆಗುತ್ತೆ. ಕವಿನ್, ಕಿಶೋರ್ ಕ್ಷಣಾರ್ಧದಲ್ಲಿ ಶ್ರೀನಿವಾಸ್ ಮತ್ತು ಅರುಣನ್ನು ತಮ್ಮ ತುಂಟರ ಸೈನ್ಯಕ್ಕೆ ಸೇರಿಸ್ಕೊಂಡ್ರು. ಯಾವುದೇ ಚಿಂತೆ ಇಲ್ಲದೆ ಸಂಭ್ರಮಿಸುವಂತಹ ಆ ವಾತಾವರಣ ಶ್ರೀನಿವಾಸ್ಗೆ ತುಂಬ ಅಂದರೆ ತುಂಬ ಮೆಚ್ಚುಗೆ ಆಗೋಯಿತು. ಉಪಹಾರ ಮುಗಿದ ನಂತರ ಶ್ರೀನಿವಾಸ್ ತನ್ನ ಕೊಠಡಿಗೆ ತೆರಳಿ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಆಫೀಸ್ನ ಮುಖ್ಯ ಕೆಲಸವೊಂದರಲ್ಲಿ ಮಗ್ನನಾದ. ಅಷ್ಟರಲ್ಲಿ ಅವನನ್ನು ಹುಡುಕುತ್ತಾ ಬಂದ ತಾಯಿ ಶಾರದಾ ಮದುವೆ ಮನೆಯಲ್ಲೂ ಕೆಲಸ ಮಾಡ್ತಾ ಇರೋದನ್ನು ಕಂಡು ಮುಖ ಗಂಟಾಕಿದ್ರು. ತಾಯಿಯ ಮುಖಭಾವ ಕಂಡ ಶ್ರೀನಿವಾಸ್, ಪ್ಲೀಸ್ ಅಮ್ಮ, ಒಂದೇ 1 ಗಂಟೆ, ಪ್ರಮುಖ ಪ್ರಾಜೆಕ್ಟ್ ಒಂದನ್ನು ಫೈನಲ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು, ಮುಗಿಸಿದ ತಕ್ಷಣ ಬಂದ್ಬಿಡ್ತೀನಿ ಅಂತ ಪ್ರೀತಿಯಿಂದ ವಿನಂತಿಸ್ದ. ತಾಯಿಯ ಕೋಪವನ್ನು ಶಮನ ಮಾಡಲು ಅವಳ ಕೆನ್ನೆಯನ್ನು ಮೆಲ್ಲನೆ ಚಿವುಟಿನಕ್ಕಾಗ ಶಾರದಾ ಕೂಡ ಸೋತು ನಗುತ್ತಾ ಅಲ್ಲಿಂದ ತೆರಳಿದ್ಲು. ಸಂಜೆ ಮದುವೆ ಶಾಸ್ತ್ರಗಳು ಮತ್ತು ಅರತಕ್ಷತೆ ಕಾರ್ಯಕ್ರಮ ಅಲ್ಲಿ ಆರಂಭ ಆಯಿತು. ಶ್ರೀನಿವಾಸ್ ತನ್ನ ಮಾತಿನಂತೆ ಕೆಲಸ ಮುಗಿಸಿ ನೀಟಾಗಿ ಸಿದ್ಧವಾಗಿ ಮಂಟಪದ ಕಡೆಗೆ ಬಂದ. ಆಗ ಅವನ ಕಣ್ಣಿಗೆ ಬಿದ್ದಲು ಸಿಂಚನ. ಚಿನ್ನದ ಬಣ್ಣದ ಪಟ್ಟು ಲೆಹಂಗಾ, ಅದಕ್ಕೆ ತಕ್ಕಂತೆ ಹೊಳೆಯುವ ಸಾಂಪ್ರದಾಯಿಕ ಆಭರಣಗಳನ್ನು ಧರಿಸಿ ದೇವತೆಯಂತೆ ನಡೆದು ಬರ್ತಾ ಇದ್ಲು. ಅವಳ ಆ ಚೆಲುವನ್ನು ಕಂಡ ಶ್ರೀನಿವಾಸ್ಗೆ ಒಂದು ಕ್ಷಣ ಕಣ್ಣು ಮಿಟುಕಿಸುವುದನ್ನೇ ಮರೆತು ಹೋಯಿತು. ಅಬ್ಬಾ, ಯಾವುದೇ ಉಡುಪು ಧರಿಸಿದ್ರೂ ಕೂಡ ಇವಳು ಇಷ್ಟೊಂದು ಮುದ್ದಾಗಿ ಕಾಣಿಸ್ತಾಳಲ್ವ ಅಂತ ಅವನು ತನ್ನಷ್ಟಕ್ಕೆ ತಾನೇ ಯೋಚಿಸ್ತಿದ್ದಾಗ ಸಿಂಚನ ಅವನನ್ನು ದಾಟಿ ಮುಂದೆ ಸಾಗಲು ಬಂದಳು. ಮಂಟಪದ ಜನಸಂದಣಿಯಲ್ಲಿ ಅವಳು ಮುಂದೆ ಹೋಗ್ತಿದ್ದಾಗ ಶ್ರೀನಿವಾಸ್ ಸಹಜವಾಗಿಯೇ ಅವಳ ನಯವಾದ ಮುಂಗೈನಲ್ಲಿದ್ದಂತಹ ಬಳೆಗಳನ್ನು ಸ್ಪರ್ಶಿಸುತ್ತಾ ಅವಳ ಕೈಯನ್ನು ಮೆಲ್ಲನೆ ಹಿಡಿದು ತನ್ನತ್ತ ಎಳೆದಾಡಿದ. ಅನಿರೀಕ್ಷಿತವಾಗಿ ಒಬ್ಬ ಯುವಕ ತನ್ನ ಕೈ ಹಿಡಿದಿದ್ದನ್ನು ಕಂಡು ಸಿಂಚನಾಳಿಗೆ ಮೊದಲು ಕೋಪ ಬರುತ್ತೆ. ಕೋಪದಿಂದ ಕೆಂಪಾದ ಕೆನ್ನೆಗಳೆರಡು. ಅವಳು ತಿರುಗಿ ನೋಡಿದಾಗ ಎದುರಿಗೆ ಶ್ರೀನಿವಾಸ್. ಅವಳ ಕಣ್ಣುಗಳಲ್ಲಿ ತುಂಟತನದ ಜೊತೆಗೆ ಅಪಾರವಾದ ಆಕರ್ಷಣೆ ಇತ್ತು. ಅವಳು ತನ್ನ ಕೈಯನ್ನು ಹಿಂತೆಗೆದುಕೊಳ್ಳಲು ಯತ್ನಿಸುತ್ತಾ, ಏನು ಮಾಡ್ತಿದ್ದೀರಾ, ಕೈ ಬಿಡಿ
ಅಂತ ಮೆಲ್ಲನೆ ಹುಸಿ ಮುನಿಸಿನಿಂದ ಕೇಳ್ತಾ ಇದ್ದಾಳೆ. ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇವರಿಬ್ಬರ ಮದುವೆ ಯಾವಾಗ ನಡೆಯುತ್ತೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಧನ್ಯವಾದ.